ಸಂವಿಧಾನದ 73ನೇ ತಿದ್ದುಪಡಿ, ಅದರ ಮೂಲಕ ಪಂಚಾಯಿತಿಗಳಿಗೆ ಅಧಿಕಾರ ವಿಕೇಂದ್ರೀಕರಣ ಆಗಿತ್ತು. ಆ ಪಂಚಾಯಿತಿಗಳನ್ನ ಅಶಕ್ತಗೊಳಿಸಬೇಕು, ಅವುಗಳ ಕೆಲಸ ನಿಲ್ಲಿಸಬೇಕು. ಪಂಚಾಯಿತಿಗಳು ಇಲ್ಲಿವರೆಗೆ ಏನು ನರೇಗಾ ಹಣದ ಮೂಲಕ ತಮ್ಮ ಪಂಚಾಯಿತಿ ವ್ಯಾಪ್ತಿಯೊಳಗೆ ಕೆಲಸ ಮಾಡಿಸ್ತಿದ್ರು, ಯಾವ ಕೆಲಸ ಮಾಡಬೇಕು ಏನನ್ನೋದನ್ನ ನಿರ್ಣಯಿಸ್ತಿದ್ರು, ಆ ಹಕ್ಕನ್ನೇ ಇವತ್ತು ಕಿತ್ಕೊಂಡು ಇವತ್ತು ಈ VBG ರಾಮ್ಜಿ ಅಂತ ಹೇಳಿ ಕಾನೂನನ್ನ ತಂದಿದ್ದಾರೆ. ನಾನು ಇಷ್ಟು ಹೇಳೋದಕ್ಕೆ ಬಯಸ್ತೀನಿ, ಇವತ್ತೇನು VBG ರಾಮ್ಜಿ ಮುಖಾಂತರ ಪಂಚಾಯಿತಿಗಳಿಗೆ ಇದ್ದಂತ ಹಕ್ಕನ್ನ ಕಿತ್ಕೊಂಡಿದ್ದಾರೆ. ಇಲ್ಲಿವರೆಗೆ ಏನ್ ಮಾಡ್ತಿದ್ರು ಪಂಚಾಯಿತಿಯವರು? ತಮಗೆ ಏನ್ ಸಣ್ಣ ಕೆಲಸ ಬೇಕು ಅದನ್ನೆಲ್ಲ NREG ಮುಖಾಂತರ ಮಾಡಿಸ್ತಿದ್ರು. ಅದಕ್ಕೆ ಕಣ ಮಾಡಿಸ್ತಿದ್ರು, ಮೈದಾನ ಮಾಡಿಸ್ತಿದ್ರು, ಸ್ಮಶಾನವನ್ನ ಅಭಿವೃದ್ಧಿ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ದನದ ದೊಡ್ಡಿ ಕಟ್ಕೋತಿದ್ರು, ಕುರಿ ದೊಡ್ಡಿ ಕಟ್ಟಿಸ್ತಿದ್ರು, ರಾಜೀವ್ ಗಾಂಧಿ ಸೇವಾ ಕೇಂದ್ರ ಮಾಡ್ಕೋತಿದ್ರು, ಶೌಚಾಲಯ ಮಾಡ್ಕೋತಿದ್ರು, ಗೋಡೌನ್ಗಳಿಗೆ ಹಣ ಬಳಕೆ ಮಾಡ್ಕೋತಿದ್ರು. ಇವೆಲ್ಲ ಏನು ನಮ್ಮ ಗ್ರಾಮೀಣ ಅಭಿವೃದ್ಧಿ ಕೆಲಸಗಳಿದ್ವಲ್ಲ, ಈ ಎಲ್ಲಾ ಕೆಲಸಗಳನ್ನೆಲ್ಲ ಇವತ್ತು ಕಿತ್ಕೊಂಡು ಈ VBG ರಾಮ್ಜಿ ನಿಯಮದ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಅವ್ರದ್ದೆಲ್ಲ ಕೂತ್ಕೊಂಡು ಕೆಲಸ ನಿರ್ಣಯ ಮಾಡ್ತಾರಂತೆ. ಆ ವಿಕಸಿತ ಭಾರತದ ಯೋಜನೆಗಳೇನದಾವು ಅದರಲ್ಲಿ ಈ ಕಾರ್ಮಿಕರು ಹೋಗ್ಬೇಕು. ಅದು ಯಾವ ಗುತ್ತಿಗೆದಾರರಿಗೆ ಇವರು ಹೇಳ್ತಾರೆ, ಆ ಕೇಂದ್ರ ಸರ್ಕಾರದ ಏಜೆನ್ಸಿಯವರು, ಅವರು ಆ ಗುತ್ತಿಗೆದಾರನ ಹತ್ರ ಹೋಗ್ಬೇಕು. ಇಲ್ಲಿವರೆಗೆ ನಾವೇನು ಬದುವು ಮಾಡ್ಕೊಂತಿದ್ವಿ, ಇಲ್ಲಿವರೆಗೆ ನಾವೇನು ಒಳಗಟ್ಟಿ ಕಟ್ಕೋತಿದ್ವಿ, ಇಲ್ಲಿವರೆಗೆ ನಾವೇನು ಕೃಷಿ ಹೊಂಡ ಕಟ್ಕೋತಿದ್ವಿ, ಅವು ಎಲ್ಲವುಗಳನ್ನ ಇವತ್ತ ನಿಲ್ಲಿಸ್ತಕ್ಕಂಥ VBG ರಾಮ್ಜಿ ಇದು ನಮ್ಮ ಹಳ್ಳಿ ವಿರೋಧಿ ಕ್ರಮ. ಇದು ನಮ್ಮ ಗ್ರಾಮಸ್ಥರ ಕೃಷಿ ಕಾರ್ಮಿಕರ ವಿರೋಧಿ ಕ್ರಮ ಇದು.